ಈಗ ಕೇಂದ್ರ ಸರ್ಕಾರದಿಂದ 18,000 ಕೋಟಿ ನೀವು ನಿರೀಕ್ಷೆ ಮಾಡಿದ್ದೀರಿ. ಯಾವ ಕಾರಣಕ್ಕೂ ಕಳೆದ 77 ವರ್ಷಗಳಿಂದ ನಾವು ಬರಗಾಲದ ಪರಿಸ್ಥಿತಿಗಳಲ್ಲಿ ಯಾವುದೇ ರಾಜ್ಯದ ಸರ್ಕಾರಗಳು ಕೇಂದ್ರ ಸರ್ಕಾರದ ಮುಂದೆ ಬರ ಪರಿಹಾರಕ್ಕೆ ಹೋಗಿ ಈ ಮಟ್ಟದ ಒಂದು ಸಹಾಯವನ್ನ ನೆರವನ್ನ ಕೇಳಿದಾಗ ಕೊಟ್ಟಿರ್ತಕ್ಕಂಥ ನಿದರ್ಶನ ಈ ಕ್ಷಣದವರೆಗೂ ಇಲ್ಲ. ಏನು 18,000 ಕೋಟಿ ಕೇಳಿದ್ದೀರಿ NDRFನ ಅಡಿನಲ್ಲಿ. ಅದಷ್ಟೇ ಅಲ್ಲ, NDRFನ ಮಾರ್ಗಸೂಚಿನಲ್ಲಿ ಮತ್ತೆ ಇವನು 4,000 ಏನೋ ಕೇಳಿದ್ದೀರಿ, 4,000 ಕೋಟಿನ. ಅಧ್ಯಕ್ಷರೇ, ನಾನೇನು ಬೆಳಗ್ಗೆ ಹೇಳ್ತಾ ಇದ್ದಲ್ಲ, ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು 1952ರಲ್ಲಿ ಮೊದಲನೇ ಫೈನಾನ್ಸ್ ಕಮಿಷನ್ ಏನು ರಚನೆ ಆಯಿತು. ಇವತ್ತು 15ನೇ ಫೈನಾನ್ಸ್ ಕಮಿಷನ್ನ ಅವಧಿ ಮುಗಿತಾ ಬರ್ತಾ ಇದೆ. 16ನೇ ಫೈನಾನ್ಸ್ ಹೊಸದಾಗಿ ಇವತ್ತು ರಚನೆ ಆಗ್ತಾ ಇದೆ. ಅಧ್ಯಕ್ಷ, ನಾನು ಅಲ್ಲಿಂದ 52ನೇ ಇಸ್ವಿಯಿಂದಲೂ ಯಾವ್ಯಾವ ರೀತಿ ಪ್ರತಿಯೊಂದು ಫೈನಾನ್ಸ್ ಕಮಿಷನ್ಗಳಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿದೆ. ಆರ್ಟಿಕಲ್ 280ನಲ್ಲಿ ರಾಷ್ಟ್ರಪತಿಗಳು ಈ ಒಂದು ಫೈನಾನ್ಸ್ ಕಮಿಷನ್ನ ರಚನೆ ಮಾಡ್ತಕ್ಕಂಥ ಅಧಿಕಾರ ಏನು ಹೊಂದಿದ್ದಾರೆ. ಅವರಿಗೆ ಫೈನಾನ್ಸ್ ಕಮಿಷನ್ಗೆ ಮಾರ್ಗಸೂಚಿಗಳನ್ನು ಕೊಟ್ಟಿರ್ತಾರೆ. ಎಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸರ್ಕಾರದ ಗಮನದಲ್ಲೂ ಇದೆ. ಆ ಮಾರ್ಗಸೂಚಿಗಳು ಯಾವ ಮಾರ್ಗಸೂಚಿ ಮೇಲೆ ಯಾವ ರೀತಿಯಲ್ಲಿ ಹಣವನ್ನು ಹಂಚಿಕೆ ಮಾಡಬೇಕು, ಆ ಒಂದು ಮಾರ್ಗಸೂಚಿಯನ್ನು ಅವರು ಮಾಡೋದಕ್ಕಿಂತ ಮುಂಚೆ ಆ ಫೈನಾನ್ಸ್ ಕಮಿಷನ್ಗಳು ದೇಶದ 28 ರಾಜ್ಯಗಳಿಗೆ ಭೇಟಿ ಕೊಡ್ತಾರೆ. ಹಲವಾರು ಚೇಂಬರ್ ಆಫ್ ಕಾಮರ್ಸ್ನ ಗಣ್ಯರುಗಳು, ಹಲವಾರು ರಂಗದಲ್ಲಿ ಅನುಭವ ಪಡೆದಿರತಕ್ಕಂಥವರು, ಎಕನಾಮಿಸ್ಟ್ಗಳು, ರಾಜ್ಯದ 28 ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಫೈನಾನ್ಸ್ ಮಿನಿಸ್ಟರ್ಗಳಿರ್ಬೋದು, ಹಿರಿಯ ಅಧಿಕಾರಿಗಳಿರ್ಬೋದು, ಎಲ್ಲರ ಜೊತೆ ಸಮಾಲೋಚನೆಗಳನ್ನು ಮಾಡಿ ನಂತರ ಆ ಫೈನಾನ್ಸ್ ಕಮಿಷನ್ಗಳು ಹಣವನ್ನು ಒಂದೊಂದು ರಾಜ್ಯಕ್ಕೆ ಏನು ನಿಗದಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ. ಅಧ್ಯಕ್ಷರೇ, ಆ ಮಾರ್ಗಸೂಚಿಗಳನ್ನು ಕೊಡಬೇಕಾದ್ರೆ ಮೊದಲನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರಾಜ್ಯ, ಮೈಸೂರು ರಾಜ್ಯ ಅವತ್ತು ರಚನೆ ಆಯಿತು. ಮೊದಲು ಯಾವ ಪ್ರಾವಿಷನಲ್ ಸರ್ಕಾರಗಳಿತ್ತು, ಪ್ರಾವಿನ್ಷಿಯಲ್ ಸರ್ಕಾರಗಳು, ಮೈಸೂರು ಒಂದು ರಚನೆ ಆಯಿತು. ಮೈಸೂರು ಅಂತಕ್ಕಂಥ ಒಂದು ರಾಜ್ಯವು ರಚನೆ ಆಯಿತು ಅಧ್ಯಕ್ಷ. ಆಮೇಲೆ ಮತ್ತೆ ನಮಗೆ ಕರ್ನಾಟಕ ರಾಜ್ಯ ಬೇರೆ ಭಾಗಗಳೆಲ್ಲ ಒಂದಾಗಿ ಆದಂಥ ರಚನೆ ಆದಂಥ ದಿನಗಳೆಲ್ಲ ಮತ್ತೆ ಕೆಲವೆಲ್ಲ ಬದಲಾವಣೆಗಳಾಗಿದೆ. ಈ ಮೊದಲನೇ ಫೈನಾನ್ಸ್ನಲ್ಲಿ ನಮ್ಮ ರಾಜ್ಯದ ಪರಿಸ್ಥಿತಿಗಳೇನಿತ್ತು, ನಮ್ಮ ರಾಜ್ಯಕ್ಕೆ ಅವತ್ತು ಸ್ಪೆಷಲ್ ಅಸಿಸ್ಟೆನ್ಸ್ ಅಂತ ಹೇಳಿ 40 ಲಕ್ಷ ರೂಪಾಯಿಗಳನ್ನು ಅವತ್ತಿನ ಫೈನಾನ್ಸ್ ಕಮಿಷನ್ನಲ್ಲಿ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿ ಟ್ರಿವಂಟೂರ್ ಕೊಚ್ಚಿನ್ 40 ಲಕ್ಷ ಅವತ್ತು ದೊಡ್ಡದದು. 1952ಕ್ಕೆ ದೇಶದ ಬಜೆಟ್ 178 ಕೋಟಿನ 179 ಕೋಟಿನ ಇತ್ತು ಅವತ್ತು. ಟ್ರಾವೆಂಟ್ಕೂರ್ ಕೊಚ್ಚಿನ್ಗೆ 45 ಲಕ್ಷ ಕೊಡ್ತಾರೆ ಅಧ್ಯಕ್ಷ. ಈ ಸಿಸ್ಟಮ್ಗಳು ಯಾಕೆ ಬಂದಿದೆ ಅನ್ನೋದನ್ನ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ಅಧ್ಯಕ್ಷ. ಅಧ್ಯಕ್ಷರೇ, ಈ ಫೈನಾನ್ಸ್ ಕಮಿಷನ್ಗಳು ಇದೇನು ಕೇಂದ್ರ ಸರ್ಕಾರ ಮಾಡೋದಲ್ಲ. ಫೈನಾನ್ಸ್ ಕಮಿಷನ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ಆರ್ಥಿಕ ಒಂದು ನೆರವುಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡ್ತಾರೆ. ಅವ್ರು ಕೊಡ್ತಕ್ಕಂಥ ರೆಕಮೆಂಡೇಶನ್ ಏನಿದೆ, SDRFದು NDRFದು ಮೊದಲು CRF ಅಂತ ಇತ್ತು. SDRFಗೆ ಅಧ್ಯಕ್ಷರೇ ಅವ್ರೇನು ಹಣ ನಿಗದಿ ಮಾಡ್ತಾರಲ್ಲ 5 ವರ್ಷಕ್ಕೆ ಮೊದಲ ನಿಗದಿ ಮಾಡಿಬಿಡ್ತಾರೆ, ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳಿ. ಇದು ಇರ್ತಕ್ಕಂಥದ್ದು. NDRFಗೂ ಅಷ್ಟೇ. ನಾನು ಅದೆಲ್ಲ ಡೀಟೇಲ್ ಹೇಳಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ. NDRFದೂ ಒಂದು ರಾಜ್ಯಕ್ಕೆ ಏನು ಕೊಡಬೇಕು ಅಂತಕ್ಕಂಥದ್ದು ನಿಗದಿ ಆಗಿರುತ್ತೆ ಇಲ್ಲಿ ಅಧ್ಯಕ್ಷರೇ. ಅದರಿಂದ ಇಲ್ಲಿ ನೀವೇನು 4,900 ಕೋಟಿ ನಿರೀಕ್ಷೆ ಮಾಡಿದ್ದೀರಿ, ಅದು ಯಾವ ಕಾರಣಕ್ಕೂ ಬರುತ್ತೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ತಯಾರಾಗಿಲ್ಲ, ಕೊಡ್ಲಿಕ್ಕೆ ಆಗೋದೂ ಇಲ್ಲ. ಯಾಕೆಂದ್ರೆ ಅವರು ಪ್ರತಿ ವರ್ಷಕ್ಕೆ ಏನು ಕೊಡಬೇಕು ಅನ್ನೋದು ನಿಗದಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಕೆಲವು ಬಾರಿ ಈಗ ಹಿಮಾಚಲ ಪ್ರದೇಶದಲ್ಲೋ ಎಲ್ಲೋ ಒಂದು ಬಾರಿ ಭೂಕಂಪ ಆಯಿತು. ಅಂತ ವಿಶೇಷವಾದಂಥ ಸಂದರ್ಭಗಳಲ್ಲಿ ಕೆಲವು ಬಾರಿ ಕೇಂದ್ರ ಸರ್ಕಾರ ಹೆಚ್ಚಿನ ನೆರವುಗಳನ್ನು ಕೊಟ್ಟಿದ್ದಾರೆ. ಈಗ ಬಿಹಾರದಲ್ಲಿ ಪ್ರತಿ ವರ್ಷವೂ ಪ್ರವಾಹ ಬರೋದನ್ನು ನೋಡ್ತೀವಿ ನಾವು, ಮಳೆಗಾಲ ಪ್ರಾರಂಭ ಆದರೆ. ಹಾಗಂತೇಳಿ ಹೆಚ್ಚುವರಿಯಾಗಿ ಅವ್ರಿಗೇನು ಹಣ ಕೊಟ್ಟಿಲ್ಲ, ಅವ್ರಿಗೇನು ಫಿಕ್ಸ್ ಮಾಡಿದ್ದಾರೆ ಅದನ್ನೇ ಕೊಡ್ತಾರೆ. ಅದೆಲ್ಲ ಒಂದು ಭಾಗ ಅಧ್ಯಕ್ಷ. ಇಲ್ಲಿ 2004-05ರಿಂದ ನಾವು ಲೆಕ್ಕ ತೆಗೆದ್ರೆ 13-14ರವರೆಗೆ ನಮಗೆ ಅಲೋಕೇಶನ್ ಆಗಿದ್ದು SDRF CRFನಲ್ಲಿ 1,417 ಕೋಟಿ ನಮಗೆ 2004ರಿಂದ 14 ಕೊಟ್ಟಿದ್ದಾರೆ ಅಧ್ಯಕ್ಷ ಅಲೋಕೇಶನ್. ಸೆಂಟರ್ ಶೇರು 1,063 ಕೋಟಿ ಕೊಟ್ಟಿದ್ದಾರೆ. ಇಲ್ಲಿ 25% ರಾಜ್ಯ ಸರ್ಕಾರದ ಒಂದು ಶೇರ್ ಇದೆ, ಪರ್ಸೆಂಟೇಜ್ ನಾವು ಕೊಡಬೇಕು.
75% ಕೇಂದ್ರ ಸರ್ಕಾರ ಕೊಡ್ತಾರೆ SDRFಗೆ ಇರ್ತಕ್ಕಂಥದ್ದು ಈ ಮಾರ್ಗಸೂಚಿಗಳ ಅಧ್ಯಕ್ಷ. ಅದೇ ರೀತಿಯಲ್ಲಿ NDRFನಲ್ಲಿ ನಮಗೆ 2004ರಿಂದ 14ರವರೆಗೆ 3655 ಕೋಟಿ ಬಂದಿದೆ. ನಿಮಗೆ ಸ್ವಲ್ಪ ಅನುಭವ ಇರಬೇಕು, ನನಗಿಂತ ಸ್ವಲ್ಪ ನಿಮ್ಗೆ ಅನುಭವ ಇದೆ. ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೆಲಸ ಮಾಡಿದ್ದೀರಿ ಫೈನಾನ್ಸ್ ಮಿನಿಸ್ಟರ್ ಅಧ್ಯಕ್ಷರೇ. ನಂತರ 14ರಿಂದ 24ರವರೆಗೆ ಅಧ್ಯಕ್ಷರೇ 5224 ಕೋಟಿ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ, ಅಲೋಕೇಶನ್ SDRFನಲ್ಲಿ. ಸೆಂಟರ್ ಶೇರು 3919 ಇದೆ ಅಧ್ಯಕ್ಷರೇ. ಇನ್ನು NDRFನಲ್ಲಿ 14ರಿಂದ 24ರವರೆಗೆ 12544 ಕೋಟಿ ನಮಗೆ NDRFನಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ರಿಲೀಸ್ಡ್ ಫ್ರಮ್ NDRF ಆಗಿದೆ, ಬಂದಿದೆ ನಮಗೆ 2023-24ರವರೆಗೆ ಬಂದಿರತಕ್ಕಂಥ ಹಣ ಅಧ್ಯಕ್ಷ. ಇಲ್ಲಿ ಅಧ್ಯಕ್ಷರೇ ನಾನು ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ನೀವು 2000 ರೂಪಾಯಿ ಕೊಟ್ರಿ, 2000 ರೂಪಾಯಿನಲ್ಲಿ ಆ ರೈತನಿಗೆ ಅವನು ಬೆಳೆದಂಥ ನಷ್ಟಕ್ಕೆ ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಮಜ್ಜಿಗೆ ಇದೇನೋ ಗಾದೆ ಮಾತು, ಅರ್ಕಾಸಿನ ಹೊಟ್ಟೆಗೆ ಅರ್ಕಾಸಿನ ಮಜ್ಜಿಗೆನೇನು ಅಧ್ಯಕ್ಷರ. ಇಲ್ಲಿ ಆ 4000 ರೂಪಾಯಿ ಹಿಂದಿನ ಸರ್ಕಾರದಲ್ಲಿ ಏನು ಕೊಡ್ತಾ ಇದ್ರು, ಅದಾದರೂ ಕೊಟ್ಟಿದ್ರೆ ಸ್ವಲ್ಪ ಉಸಿರಾಡ್ತಿದ್ದೇನೋ ರೈತ, ಅದನ್ನು ನೀವು ತೆಗೆದುಹಾಕಿದ್ದೀರಿ. ಇಲ್ಲಿ ನಾವು ಕೊಟ್ಬಿಟ್ಟಿದ್ದೇವೆ 2000 ರೂಪಾಯಿನ ಅಂತ ಬಹಳ ಕಷ್ಟಪಟ್ಟು ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ. ಅದೇ ರೀತಿಯಲ್ಲಿ ಬಹುಶಃ ಈ ನೆಟ್ಟೆರಗು ತೊಗರಿ ಬೆಳೆದು ಹಿಂದೆ 2022-23ರ ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು ಅಂತ ಕಾಣಿಸ್ತದೆ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ. ನೆಟ್ಟೆರಗುದ್ದು ತೊಗರಿ ಬೆಳೆದು ನಿಮ್ಮ ಕಾಲದಲ್ಲೇ 240 ಕೋಟಿನೋ ಏನೋ ರಿಲೀಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಆ ದುಡ್ಡಿಗೆ ರಿಲೀಸ್ ಆಗಿರೋದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ. ಮಾನ್ಯ ಅಧ್ಯಕ್ಷರೇ, ಅದು ಪೂರ್ತಿ ಅವರೇ ಘೋಷಣೆ ಮಾಡಿದ್ದು 240 ಕೋಟಿನೂ ಕೊಟ್ಟಿದ್ದೀವಿ, ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀನಿ, ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ, ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀನಿ. ನೀವು ಈಗ ಕೊಟ್ಟಿದ್ದೀರಿ, ಆಗ ಘೋಷಣೆ ಮಾಡಿರೋದು ಹಣ ಕೊಡೋದಕ್ಕೆ ಅಷ್ಟು ಚುನಾವಣೆ ಬಂತಲ್ಲ, ಚುನಾವಣೆ ಬೇಕು, ದುಡ್ಡಿಟ್ಟಿದ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದನ್ನ ಘೋಷಣೆ ಮಾಡಿದ್ರೆ ಕೊಡ್ತೀವಿ ಅಂತ ಹೇಳಿ ಚುನಾವಣೆ ಇತ್ತು. ಈಗ ಅದು ಹೇಳಿದ್ ನಾನು ಇರೋದನ್ನ ಹೇಳ್ತಾ ಇದ್ದೀನಿ, ನಾನೇನು ಮುಚ್ಚುಮರೆ ಏನು ಹೇಳಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.